ಹಾಯ್ ನಿಮ್ಗೆಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಹೇಗಿದ್ದೀರಿ ಎಲ್ಲರೂ? ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ತಿಳ್ಕೊಂತ ಇವತ್ತಿನ ಕ್ಲಾಸಿಗೆ ಹೋಗೋಣ ಸ್ನೇಹಿತರೆ. ಇವತ್ತಿನ ಪ್ರಮುಖ ಟಾಪಿಕ್ ಅಂದ್ರೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಸ್ನೇಹಿತರೆ. ಸಾಕಷ್ಟು ವಿಚಾರಗಳನ್ನು ನೀವು ಹಿಂದಿನ ಕ್ಲಾಸಲ್ಲಿ ಕಲ್ತಿದ್ದೀರಿ. ಇವತ್ತಿನ ದಿನ ನಾವು ಕರ್ನಾಟಕದ ಪ್ರಮುಖ ಪಾರ್ಕ್ಗಳು, ಪಾರ್ಕ್ ಒಂದು ಅಂಗಕ್ಕೆ ಬರುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಸ್ನೇಹಿತರೆ. ಹಾಗಾಗಿ ಇದರ ಜ್ಞಾನನೂ ಸಹ ನಮಗೆ ಪ್ರಮುಖವಾಗಿರುತ್ತೆ. ನೋಡೋಣ ಸ್ನೇಹಿತರೆ, ಯಾವುದೆಲ್ಲ ಇಂಪಾರ್ಟೆಂಟ್ ಪಾರ್ಕ್ಗಳಿದಾವೆ ನಮ್ಮ ಕರ್ನಾಟಕದಲ್ಲಿ ಅನ್ನೋದನ್ನ ತಿಳಿಯೋಣ ಸ್ನೇಹಿತರೆ. ಫುಡ್ ಪಾರ್ಕ್ ಇದು ತುಮಕೂರಿನ ವಸಂತ ನರಸಾಪುರದಲ್ಲಿದೆ ಸ್ನೇಹಿತರೆ. ರೈಸ್ ಪಾರ್ಕ್ ಕೊಪ್ಪಳ ಜಿಲ್ಲೆ, ತಾಲೂಕು ಕಾಟರಗಿಯಲ್ಲಿ. ಅಕ್ಷಯ ಆಹಾರ ಪಾರ್ಕ್ ಚಿತ್ರದುರ್ಗ ಜಿಲ್ಲೆ ಹಿರಿಯೂರು. ಐಸ್ ಪಾರ್ಕ್ ಹಾವೇರಿ ಜಿಲ್ಲೆಯ ಬ್ಯಾಡಗಿ ಮೆಣಸಿನಕಾಯಿ ಫೇಮಸ್ ಸ್ನೇಹಿತರೆ, ಅದನ್ನು ನಾವು ಸ್ಪೈಸ್ ಪಾರ್ಕ್ ಅಂತ ಕರಿತೀವಿ. ಗ್ರೀನ್ ಫುಡ್ ಪಾರ್ಕ್ ಬಾಗಲಕೋಟೆ. ಇನ್ನೋವಾ ಅಗ್ರಿ ಬಯೋ ಪಾರ್ಕ್ ಮಾಲೂರು, ಇದು ಕೋಲಾರದಲ್ಲಿ ಕಂಡುಬರುತ್ತೆ ಸ್ನೇಹಿತರೆ. ಸಾಗರೋತ್ಮನ ಪಾರ್ಕ್ ಮಂಗಳೂರು, ಅಂದರೆ ಮೀನಿನ ಪಾರ್ಕ್, ಸಾಗರದಲ್ಲಿ ಸಿಗುವಂತಹ ಉತ್ಪನ್ನಗಳನ್ನು ಒಂದು ಪಾರ್ಕ್ ಆಗಿ ನಿರ್ಮಾಣ ಮಾಡಿದ್ದಾರೆ ಸ್ನೇಹಿತರೆ, ಅದು ಮಂಗಳೂರು. ತೊಗರಿ ಟೆಕ್ನಾಲಜಿಕಲ್ ಪಾರ್ಕ್ ಕಲಬುರಗಿ ತೊಗರಿ ಬೆಳೆಯೋದ್ರಲ್ಲಿ ಫೇಮಸ್ ಅನ್ನೋದು ನಿಮಗೆ ಗೊತ್ತಿದೆ ಸ್ನೇಹಿತರೆ. ಮೆಕ್ಕೆಜೋಳ ಟೆಕ್ನಾಲಜಿಕಲ್ ಪಾರ್ಕ್ ರಾಣಿಬೆನ್ನೂರು, ಇದು ಹಾವೇರಿ. ಮೆಕ್ಕೆಜೋಳ ಹೆಚ್ಚಾಗಿ ಕಂಡುಬರುವಂತಹ ಜಿಲ್ಲೆ ಹಾವೇರಿ ಆಗಿರುತ್ತೆ. ಈ ಜಾಗದಲ್ಲಿ ಹೆಚ್ಚು ಮೆಕ್ಕೆಜೋಳವನ್ನು ಬೆಳೀತಾರೆ ಸ್ನೇಹಿತರೆ. ತೆಂಗು ಸಂಸ್ಕರಣಾ ಘಟಕ ತುಮಕೂರು ಜಿಲ್ಲೆಯ ಕೊನೆಹಳ್ಳಿ. ಪ್ಲಾಸ್ಟಿಕ್ ಪಾರ್ಕ್ ಬೆಂಗಳೂರು. ವಿದ್ಯುತ್ ಪಾರ್ಕ್ ತುಮಕೂರು ಜಿಲ್ಲೆಯ ಪಾವಗಡ, ಇಲ್ಲಿ ದೊಡ್ಡ ವಿದ್ಯುತ್ ಪಾರ್ಕ್ ಇದೆ ಅನ್ನೋದು ಗೊತ್ತಿದೆ ಸ್ನೇಹಿತರೆ. ಹೆಚ್ಚು ಸೋಲಾರ್ ಪಾರ್ಕನ್ನು ಯೂಸ್ ಮಾಡಿ ವಿದ್ಯುತ್ತನ್ನು ಉತ್ಪಾದನೆ ಮಾಡುವಂಥ ಕೆಲಸವನ್ನು ಇಲ್ಲಿ ಮಾಡ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಲಿಂಬೆ ಪಾರ್ಕ್ ವಿಜಯಪುರ ಜಿಲ್ಲೆಯ ಇಂಡಿ ಸ್ನೇಹಿತರೆ. ವಿಜಯಪುರವನ್ನು ನಾವು ಬಿಜಾಪುರ ಅಂತ ಕರೀತಿದ್ದು ಹಿಂದೆ. ಮಹಿಳಾ ಉದ್ಯಮಿಗಳ ಪಾರ್ಕ್ ರಾಮನಗರ ಜಿಲ್ಲೆ ಹಾರೋಹಳ್ಳಿ. ಹಿಂದೂಸ್ತಾನ್ ಮಷಿನ್ ಟೂಲ್ಸ್ ತುಮಕೂರು ಜಿಲ್ಲೆಯ ವಸಂತ ನರಸಾಪುರ. ಅಟಲ್ ಜುವಾಲಜಿಕಲ್ ಪಾರ್ಕ್, ಇದು ವಿಜಯನಗರ ಜಿಲ್ಲೆಯ ಹೊಸಪೇಟೆ ತಾಲೂಕಿನ ಕಮಲಾಪುರದಲ್ಲಿ ಕಂಡುಬರುತ್ತೆ ಸ್ನೇಹಿತರೆ. ಔಷಧಿ ಪಾರ್ಕ್ ರಾಯಚೂರು. ಕೇಂದ್ರೀಯ ಆಹಾರ ಸಂಶೋಧನಾ ಘಟಕ ಇರೋದು ಮೈಸೂರು. ಚಾಕ್ಲೇಟ್ ಪಾರ್ಕ್ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು. ಮಸಾಲೆ ಪಾರ್ಕ್ ಚಿಕ್ಕಮಗಳೂರಲ್ಲಿ ಕಂಡುಬರುತ್ತೆ ಸ್ನೇಹಿತರೆ. ಚಿಕ್ಕಮಗಳೂರಲ್ಲಿ ಹೆಚ್ಚು ಕಾಡು ಇರೋದ್ರಿಂದ ಅಲ್ಲಿ ಮಸಾಲೆ ಪಾರ್ಕನ್ನು ಸ್ಥಾಪನೆ ಮಾಡಿದ್ದಾರೆ. ನ್ಯಾನೋ ವಿಜ್ಞಾನ ಮತ್ತು ತಂತ್ರಜ್ಞಾನ ಪಾರ್ಕ್ ಬೆಂಗಳೂರಿನ ದೇವನಹಳ್ಳಿ. ಗ್ರೀನ್ ಫುಡ್ ಪಾರ್ಕ್ ಬಾಗಲಕೋಟೆ. ಇಷ್ಟೆಲ್ಲ ಪಾರ್ಕ್ಗಳು ನಮಗೆ ಎಕ್ಸಾಮ್ ದೃಷ್ಟಿಯಿಂದ ಬೇಕಾಗುತ್ತೆ ಸ್ನೇಹಿತರೆ. ಯಾರೆಲ್ಲ ಇದ್ರ ಬಗ್ಗೆ ನೋಡಿರಲಿಲ್ವೋ ಸ್ಕ್ರೀನ್ಶಾಟನ್ನು ತಗೊಳ್ಳಿ ಸ್ನೇಹಿತರೆ. ನಿಮ್ಮ ಜ್ಞಾನವನ್ನು ಹೆಚ್ಚಿಸ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ತರಗತಿಗೆ ವಿದಾಯ ಹೇಳ್ತೀನಿ ಸ್ನೇಹಿತರೆ. ಥ್ಯಾಂಕ್ ಯು ವೆರಿ ಮಚ್ ಸ್ನೇಹಿತರೆ.